ಓಂ ಶ್ರಿಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಭತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಯಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿ. ಈಗ ಇದು ಮುಗೀತು. ಅವ್ಯಕ್ತಾಧಿಕರಣ ಪಾಲಕತ್ವಾಧಿಕರಣನ ಹಾಂ. ಓಂ ಪ್ರಕೃತ ಏತಾವತ್ವಂ ಹಿ ಪ್ರತಿಷೇಧತಿ ತಥೋ ಬ್ರವೀತಿ ಚ ಭೂಯಃ. ಓಂ ಅತ್ರ ಪೂರ್ವಪಕ್ಷ ಪ್ರದರ್ಶನ ಪರಂ ಭಾಷ್ಯಂ ಸೃಷ್ಟಿಸಂಹಾರಕರ್ತೃತ್ವಂ ಏವ ಅಸ್ಯ ನ ಪಾಲಕತ್ವಂ ಸ್ವತಃ ಸಿದ್ಧೇಹೇ. ಈಗ ಪ್ರಶ್ನೆ ಮಾಡ್ದ ಏನು ಅಂದರೆ, ಆ ಪರಮಾತ್ಮ ಸೃಷ್ಟಿಕರ್ತ ಭಾರಿ ದೊಡ್ಡವನು ಒಪ್ಪೋಣ, ಸಂಹಾರಕರ್ತ ಭಾರಿ ದೊಡ್ಡವನು. ಮೊದಲೇನು ಮಾಡಿದ, ಸಂಹಾರಕರ್ತೃತ್ವ ಒಪ್ಪೋದಿಲ್ಲ, ಶುರು ಮಾಡಿದ್ದ. ಗೊತ್ತಾಯ್ತಾ? ಸೃಷ್ಟಿ ಮಾಡಿದವನು ಏನು ಜವಾಬ್ದಾರಿ ಇದೆ? ಸಂಹಾರ ಮಾಡೋ ಜವಾಬ್ದಾರಿ ಕೂಡ ಇದೆ. ಅದಕ್ಕೇನೆ ತ್ಯಾಜ್ಯ ನಿರ್ವಹಣೆ ಮಾಡಬೇಕಲ್ಲ, ಕ್ಲಿಯರ್ ಮಾಡಬೇಕು ಅವರು. ಅದು ಕಂಪ್ನಿಗೆ ಫ್ಯಾಕ್ಟ್ರಿ ಪರ್ಮಿಷನ್ ಕೊಡಬೇಕಾದ್ರೆ ತ್ಯಾಜ್ಯ ವ್ಯವಸ್ಥೆ ಏನು ಮಾಡಿದ್ದಾನೆ ಕೇಳ್ತಾರದು. ಅದಿಲ್ಲದೆ ಹೋದರೆ ಲೈಸೆನ್ಸ್ ಕೊಡೋದಿಲ್ಲ, ಅದೆಲ್ಲ ತೋರಿಸ್ಬೇಕಾತ. ಹಾಗಿದ್ರೆ ಮಾತ್ರ ಕೊಡೋದು. ಆದ್ದರಿಂದ ಸಂಹಾರನ ಬೇಕು ಅಂತ ಒಪ್ಕೊಂಡ್ರಿ. ಈಗ ಸಂಹಾರನ ಸೃಷ್ಟಿ ದೊಡ್ಡದು ಹೇಗೋ ಸಂಹಾರನೂ ದೊಡ್ಡ ಕೆಲಸ ಮಾಡಬೇಕು. ಯಾರು ಮಾಡಬೇಕು? ಸಾಮಾನ್ಯ ಸೃಷ್ಟಿ ಮಾಡಿದವರದೇ ಜವಾಬ್ದಾರಿ. ಕಸ ಹಾಕಿದವರೇ ತೆಗಿಬೇಕಲ್ಲ, ಹಾಗೆ ಕೆಲಸ ಮಾಡಬೇಕು. ದೇರ್ಫೋರ್ ಅದು ಒಪ್ಕೊಂಡ. ಏನು ಒಪ್ಕೋಬೇಕಾಯ್ತು ಈಗ? ಹಾಗಿದ್ರೆ ಪಾಲನೆ ಬೇಕಾಗಿಲ್ಲ. ಯಾಕೆ? ಸೃಷ್ಟಿಯಾಗಿದ್ದು ಸಾಯೋವರೆಗೂ ಬದುಕಿರುತ್ತಲ್ಲ, ಅದೇ ಆಟೋಮೆಟಿಕ್. ಅದು ಆಟೋಮೆಟಿಕ್ ಆದ್ದರಿಂದ ಅದಕ್ಕೆ ಯಾಕೆ ಬೇಕು? ನಾವಿರ್ತಾರೆ, ದೇವರೇ ಗೃಹಪ್ರವೇಶ ಮಾಡ್ತಾಯಿದ್ದೇನೆ, ಪ್ರವೇಶ ಮಾಡಿಕೊಡು, ಅನುಕೂಲ ಮಾಡಿಕೊಡೋದು ಕೊಟ್ಟ. ಪ್ರವೇಶ ಮಾಡಿದ ಅಷ್ಟೇ, ವಾಸ ಮಾಡೋ ಯೋಗ್ಯತೆ ಕೊಡಲಿಲ್ಲ, ಕೇಳಿದ ಪ್ರವೇಶ ಮಾತ್ರ. ಆದ್ದರಿಂದ ಇರ್ಲಕ್ಕೆ ಕೂಡ ಏನು ಬೇಕು? ವ್ಯವಸ್ಥೆ ಬೇಕು, ಅದು ಪುಣ್ಯ ಬೇಕು ಅದಕ್ಕೆ. ಅತ್ರ ಪೂರ್ವಪಕ್ಷ ಪ್ರದರ್ಶನ ಪರಂ ಭಾಷ್ಯಂ ಸೃಷ್ಟಿ ಸಂಹಾರ ಕರ್ತೃತ್ವಮೇವ ಅಸ್ಯ. ಪರಮಾತ್ಮನಿಗೆ ಸೃಷ್ಟಿಕರ್ತೃತ್ವ ಇದೆ, ಸಂಹಾರ ಕರ್ತೃತ್ವ ಇದೆ. ನ ಪಾಲಕತ್ವ. ಪಾಲಕತ್ವ ಅಂದ್ರೇನು? ಸ್ಥಿತಿಕರ್ತೃತ್ವ. ಸ್ಥಿತಿ ಅದು ನಿಯಮನ ಬೇರೆ, ಸ್ಥಿತಿಕರ್ತೃತ್ವ ಇತಿ. ಏನ ಯಾವುದು ನಿಯಮನ ಅಂಬೋದೇನು? ಕಂಟ್ರೋಲ್ ಮಾಡೋದು, ಇದು ನೋಡ್ಕೊಂಡು ಹೋಗೋದಷ್ಟೇ. ಅಲ್ಲ 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 ಸ್ಥಿತಿ ಅಂದ್ರೇನು? ಪಾಲನೆ ಮಾಡೋ ಕೆಲಸ. ಇದು ಉದಾಹರಣೆಗೆ ಸ್ಕೂಲ್ ಮಗ ಕೆಲಸದಲ್ಲಿದ್ದಾನೆ, ಇವು ಆಫೀಸ್ ಕೆಲಸ ತಂದೆ ತಾಯಿ ಕಂಟ್ರೋಲ್ ಮಾಡೋಕ್ಕೆ ಬರೋದಿಲ್ಲ. ಅನ್ನ ಹಾಕ್ಬೋದೇ ಹೊರತು ಅದು ಅವರ ಜವಾಬ್ದಾರಿ, ಇವರ ಜವಾಬ್ದಾರಿ ಅಲ್ಲ ಅದು. ಆಫೀಸ್ ಕೆಲಸದ ಕಂಟ್ರೋಲ್ ಯಾರು ಮಾಡಬೇಕು? ಆಫೀಸರೇ ಮಾಡಬೇಕು, ಇವರಲ್ಲ. ಮನೆ ಕೆಲಸದ ಕಂಟ್ರೋಲ್ ಮನೆ ಯಜಮಾನ ಮಾಡಬೇಕು. ಬರೀ ಅನ್ನ ಹಾಕೋದು ಪಾಲಕತ್ವ. ಕಂಟ್ರೋಲ್ ಮಾಡಿದರೆ ಏನಾಗುತ್ತೆ? ಅಲ್ಲಿಗೆ ನಿಯಮನ ಬಂತು. ಊಟಕ್ಕೆ ಹೋಗ್ತಾರೆ, ಈ ಹೋಟ್ಲಿಗೆ ಹೋಗ್ತೀರಿ, ಊಟ ಕೊಟ್ಬಿಡ್ತೀವಿ, ಆಮೇಲೆ ಹೆಲ್ತ್ ಕೇಳಲ್ಲ, ತುಂಬ ಚೆನ್ನಾಗಿದ್ದೀರಾ, ಫೋನ್ ಮಾಡಲ್ಲ ನಿಮಗೇನು ಕೂಡ. ಏನಾದರೂ ನಮಗೆ ಸಂಬಂಧಪಟ್ಟಿದ್ದಲ್ಲ ಅದು. ಒಬ್ಬ ಅನ್ನ ಹಾಕೋದಷ್ಟೇ ಜವಾಬ್ದಾರಿ. ನೀವು ಆರೋಗ್ಯ ಕೊಡೋದು, ಕೆಟ್ಟ ಔಷಧಿ ಕೊಡಿಸೋದು ಅವೆಲ್ಲ ಕೆಲಸ ಇಲ್ಲ ಅವರಿಗೆ. ಆದರೆ ನಿಯಮನ ಇದ್ದಾಗ ಏನಾಗುತ್ತೆ? ಆ ಪಾರ್ಟ್ ಬಿಡುತ್ತೆ. ಈಗ ಆ ಪಾರ್ಟ್ ನೋಡ್ಕೋಬೇಕೀಗ. ಮತ್ತು ಅವನು ನಾವು ನಿಯಂತ್ರಣ ಮಾಡೋಕ್ಕೆ ಬರಲ್ಲ. ಕೇಳ್ಬೋದು, ಹೋಗಿ ಇದು ಕೊಡು ಅಂತೀರಿ. ಅವ್ನು ನಿಯಂತ್ರಣ ಮಾಡೋ ಶಕ್ತಿ ಇವನಿಗಿಲ್ಲ. ಕಸ್ಟಮರ್ಗೆ, ಯಜಮಾನಿಗಿದೆ ನಿಯಂತ್ರಣ ಮಾಡೋ ಶಕ್ತಿ ಇವನಿಗಿಲ್ಲ. ಕೇಳಿದ್ದು ಕೊಡೋದಷ್ಟೇ ಅವನ ಕೆಲಸ ಹೊರತು ಬೇಡಾದ್ರೆ ಬಿಟ್ಬಿಡು ಅಷ್ಟೇ. ಅವನ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ಹೋಗಬಾರ್ದು. ಇವನೇನು ನೀನೇನು ಸಂಬಂಧ ಅಂತ ಕೇಳ್ತಾನೆ. ಪ್ರಕೃತ ಐತಾವತ್ ತಥಯುಕ್ತಂ ಸೃಷ್ಟಿ ಸಂಹಾರ ಕರ್ತೃತ್ವಂ. ಎಷ್ಟೋ ಸತ್ತು ಹೇಳ್ತಾರೆ, ನೀವು ನಮ್ಮ ಹುಡುಗರು ಮಾತು ಕೇಳೋದೆಲ್ಲ ಮೇಷ್ಟ್ರು, ನೀವಾರು ಹೇಳಿ ಅದು ಮೇಷ್ಟ್ರಿಗೆ ಹೇಳ್ತಾರೆ. ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂತ ಅರ್ಥ. ಅನ್ನ ಹಾಕಿ ಮಾಡೋಕ್ಕೆ ಬರ್ತಾಯಿದೆ, ಕಂಟ್ರೋಲ್ ಮಾಡೋಕ್ಕೆ ಬರ್ತಾಯಿಲ್ಲ. ಮೇಷ್ಟ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಅವ್ರು ಇವ್ರಿಗೆ ಕಂಪ್ಲೇಂಟ್. ಕ್ಲಾಸಲ್ಲಿ ಕೇಳೋದಿಲ್ಲ, ನಿಮ್ಮ ಮನೇಲಿ ನೀವು ಹೇಳಿರ್ತೆ ಅವ್ರು ಹೇಳ್ತಾರೆ. ಆಮೇಲೆ ಇಬ್ಬರಿಗೂ ಇಲ್ಲ ಕೊನೆಗೆ. ಸ್ಥಿತಿ ಹೌದು. ಉದಾಹರಣೆಗೆ ಒಂದು ವಾಚ್ ಇದೆಯಪ್ಪ, 10 years ಗ್ಯಾರಂಟಿ ಕೊಟ್ಟ. ಇದು ತಂದ, ಇವರು ಎತ್ತಿ ಬಿಸಾಕಿದ, ಅವನೇ ಬಿಸಿ ಎದುರಿಗೆ ಹಾಕಿದ, ಕೊಡೋದಿಲ್ಲ ಅದಕ್ಕೆಲ್ಲ. ಸ್ಥಿತಿ ಏನು ದಿ ಕಂಡೀಷನ್ಸ್ ಈಕ್ವಲ್ ಅಂದರೆ ಏನರ್ಥ? ಸರಿಯಾಗಿ ನೋಡಿಕೊಂಡ್ರೆ ಅದು ಸ್ಥಿತಿ. ಪಾಲಕತ್ವ ಇದೆ ಅವನಿಗೀಗ, ಇಲ್ಲದೆ ಹೋದ್ರೆ ಇಲ್ಲ. ಅದು ಸರಿಯಾಗಿ ನೋಡಿಕೊಂಡು ಕೆಟ್ಟರೆ ನಾವು ಜವಾಬ್ದಾರಿ. ನೀವೇ ಕೆಡಿಸಿಬಿಟ್ರೆ ನೀರಲ್ಲಿ ಒಂದು ನೆನೆ ಇಟ್ಬಿಡೋದು, 1 ವಾರ ಕೊಡೋದು, ಅವೆಲ್ಲ ಜವಾಬ್ದಾರಿ ಇಲ್ಲ. ಸೊ ಸ್ಥಿತಿ ಬೇರೆ, ಪಾಲನಕರ್ತ ಬೇರೆ, ನಿಯಮನ ಬೇರೆ. ನಿಯಮನ ಏನು ಬಂತು? ಕೆಟ್ಟೋಯ್ತು, ಸರಿ ಮಾಡೋದೆಲ್ಲ ನಿಯಮನ ಕೆಲಸ. ಈಗ ಏನು ಫಾಸ್ಟ್ ಆಗ್ತಿತ್ತು, ಕಡಿಮೆ ಆಗ್ತಿತ್ತು, ಅದೆಲ್ಲ ಸರಿ ಮಾಡೋದು.
ಇದು ಆ ಕೆಲಸ ಇಲ್ಲ, ಸರಿಯಾಗಿ ಮೇಂಟೈನ್ ಮಾಡೋದಷ್ಟೇ ಅವನ ಕೆಲಸ. ಓಂ ಪ್ರಕೃತೈತಾವತ್ವಂ ಹಿ ಪ್ರತಿಷೇಧತಿ ತಥೋ ಬ್ರವೀತಿ ಚ ಭೂಯಃ ಸೃಷ್ಟಿನಾಶೋ ತದಹೀನವಿತಿ. ಸೃಷ್ಟಿ ಎಷ್ಟು ಮುಖ್ಯನೋ, ಕರ್ತೃತ್ವ ಎಷ್ಟು ಮುಖ್ಯನೋ, ಯಾವುದೇ ಮುಖ್ಯ, ನಿಯಮನ ಮಾಡೋದು ಅಷ್ಟು, ಮೇಷ್ಟು ಪಾಠ ಹೇಳೋದಷ್ಟೇ ಮುಖ್ಯ ಅಲ್ಲ. ಕ್ಲಾಸ್ನಲ್ಲಿ ಏನು ನೋಡ್ಕೋಬೇಕಾತ, ಡಿಸ್ಟರ್ಬ್ ಆಗಬಾರ್ದು. ಹುಡುಗರು ಡಿಸ್ಟರ್ಬ್ ಆದರೆ ಗೆಟ್ ಔಟ್ ಆಫ್ ದಿ ಕ್ಲಾಸ್ ಅಂತಾನೆ. ಅದಕ್ಕೆ ಅಷ್ಟು ಕೆಪಾಸಿಟಿ ಆತನಿಗಿದೆ. ಇಲ್ಲವ್ರು ಮಾತು ಎರಡು ಕೆಲಸ ಮಾಡೋದು, ಪಾಠನೂ ಹೇಳಬೇಕು, ಆ ಮಟ್ಟಿಗೆ ಕಂಟ್ರೋಲ್ ಮಾಡಬೇಕು. ಪೂರ್ತಿ ಲಾ ಆ್ಯಂಡ್ ಆರ್ಡರ್ ಹೊರಗೆ ಬೇರೆ ಕೆಲಸ, ಆ ಮಟ್ಟು ಸಮ್ ಎಕ್ಸ್ಟೆಂಟ್ ಮಾಡೋ ಜವಾಬ್ದಾರಿ ಇದೆ. ಪ್ರತಿಷೇಧತೆ, ಬಸ್ದವರು ಪ್ಯಾಸೆಂಜರ್ ಕೂಡಬೇಕೇ ಹೊರತು ಏನು ಮಾಡೋಂಗಿಲ್ಲ. ಇದಕ್ಕೆ ಸ್ಟಾಪ್ ಮಾಡು ಅಂತ ಕೂಗೋದು, ನಿಲ್ಲಿಸ್ಬಿಡು ಅಂತ ಕೇಳೋದು, ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಏನೋ ಅನಿವಾರ್ಯ ಬಂದರೆ ಕೊಡ್ತಾರೆ, ಅದು ಇಳಿಸಿಬಿಡ್ತಾರೆ ಆ ಕಡೆಗೆ. ಅದು ಯಾರ ಜವಾಬ್ದಾರಿ? ಇವನಿಗಿದೆ, ಆಫೀಸರ್ಗಿದೆ. ಯಾವುದೇ ಕೆಲಸ ಅಲ್ಲೇ ಸ್ಟಾಪ್ ತರಬೇಡ ಅಂತ ಮುಗಿತಷ್ಟೇ. ಇವನು ನಿಯಂತ್ರಣ ಮಾಡೋಂಗಿಲ್ಲ, ಕೂತವನು ಉಪಯೋಗ ಮಾಡ್ಕೋಬೋದೇ ಹೊರತು ಏನು ಮಾಡೋಕ್ಕೆ ಬರೋದಿಲ್ಲ, ನಿಯಂತ್ರಣ ಮಾಡೋ ಹಕ್ಕು ಆತನಿಗಿಲ್ಲ. ಅದು ಬೇರೆ ಡಿಪಾರ್ಟ್ಮೆಂಟ್, ಅದು ಲಾ ಆ್ಯಂಡ್ ಆರ್ಡರ್ ಒಂದು ಡಿಪಾರ್ಟ್ಮೆಂಟ್ ಇರೋದೇ ಅದಕ್ಕೋಸ್ಕರ. ವಿಶದಯತಿ ಸೃಷ್ಟಿ ಇತಿ ಸೃಷ್ಟಿನಾಶೋ ತದಧೀನಂ ವಿತೀರಿತೆ ಸ್ವಭಾವತ್ವ ಸ್ಥಿತೇ ನೈತದಪೇಕ್ಷಾ. ಅಂದರೆ ಸ್ಥಿತಿ ಎಂಬುದೇನು ಸ್ವಭಾವ, ನ್ಯಾಚುರಲ್ ಅದು. ಆದ್ದರಿಂದ ಅದಕ್ಕೆ ಯಾಕೆ ಬಂದು ಕೇಳಿದರೆ ಇಲ್ಲ, ಅದಕ್ಕೂ ಬೇಕೇ ಬೇಕು. ಇತಿ ಈ ರೀತಿ ಸಿದ್ಧಾಂತಿನ ಅಭ್ಯುಪಗತೆ ಸತಿ ತತಶ್ಚ ಅಯಮರ್ಥ ಈಶ್ವರಸ್ಯ ಪಾಲಕತ್ವಂ ನೋಪಪದ್ಯತೆ ಸ್ಥಿತೇ ತತ್ಪ್ರಯೋಜನತ್ವಾತ್ ತಸ್ಯಾಶ್ಚ ಸ್ವಭಾವಸಿದ್ಧತ್ವೇನ ಈಶ್ವರ ಅನಪೇಕ್ಷತ್ವಾತ್. ಅದು ಇಷ್ಟೊತ್ತು ಕೇಳಿದ ಪ್ರಶ್ನೆಗೆ ಇದೇನೆ, ಏನೋ ಸ್ಥಿತಿ ಎಂಬುದು ಆಟೋಮೆಟಿಕ್ ಆದ್ದರಿಂದ ನೋಡ್ಕೊಳ್ಳೋಕೆ ಯಾರು ಬೇಕು ಅದಕ್ಕೆ? ನಾನು ಬಟ್ಟೆ ಒಣಗಾಕ್ತೀನಿ ಅಂತ ಹೇಳಿದ. ನೀವು ಬಟ್ಟೆ ಒಣಗಾಕಿ ತರ್ತೀರಿ, ಒಳಗೆ ತರೋ ಕೆಲಸ ನಂದು, ಒಣಸೋ ಕೆಲಸ ನಿಂದು ಅಂದ್ರೆ ಏನು ಮಾಡಬೇಕು ಅದಕ್ಕೆ? ಹಾಗೇ ಆಗುತ್ತೆ. ಅಲ್ಲೂ ಕೂಡ ಆಟೋಮೆಟಿಕ್ ಆಗಲಿಲ್ಲ, ಸೂರ್ಯ ಬರಲಿಲ್ಲ, ಮಳೆ ಬಂತು, ಹೋಯ್ತು ಅಲ್ಲಿಗೆ. ಆಟೋಮೆಟಿಕ್ ಅಲ್ಲ. ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಯಾರಿಗಿದೆ? ಈಗ ಒಣಸ್ಲಕ್ಕೆ ಆಗಿರ್ತಾರೆ, ಅವ್ರು ಹೇಳಬೇಕಾ ಜವಾಬ್ದಾರಿ ಅಂತ. ಇತಿ ಈ ರೀತಿ ಸ್ವಭಾವಸಿದ್ಧತ್ವೇನ ತಥಾ ಚ ಸೃಷ್ಟ್ವಾ ಯಾವನ್ನ ಸಂಹರೇ ತಾವತ್ ಸ್ಥಿತಿ ಸ್ವಭಾವಸಿದ್ಧೈವ ನ. ಬೇರೆಯವ್ರು ದೇವ್ರನ್ನ ಒಪ್ಪಿರೋದು ಆ ರೀತಿಯಲ್ಲಿ, ದೇವರ ಸದ್ಯ ಮನೆ ಕೊಟ್ಬಿಡಪ್ಪ, ಹುಡುಗಲ್ಲಿ ನೋಡ್ಕೋತೀನಿ ನಾನು, ಸದ್ಯ ಕೆಲಸ ಕೊಡಿಸ್ಬಿಡೋದು ನಾನು ನೋಡ್ಕೋತೀನಿ, ತಪ್ಪದು. ದೇವ್ರು ಭಾರಿ ದೊಡ್ಡವನು, ಆಪತ್ತನ್ನ ಪಾರು ಮಾಡಿಬಿಟ್ಟ, ಇಷ್ಟು ಬದುಕಿಸಿರೋದು ದೇವರೇ. ಅವ ಏನಾಯ್ತು ಆ ಪ್ರಸಂಗದಲ್ಲಿ, ದೇವರ ಒಪ್ಕೊಂಡ. ಎಲ್ಲ ಕಾಲಕ್ಕೂ ಮಾಡಿಸಿರೋ ದೇವರೇನೆ. ಕೆಲವು ಪ್ರಸಂಗದಲ್ಲಿ ಏನು ಕಾಣುತ್ತೆ, ಕ್ಲಾರಿಟಿ ಇರುತ್ತೆ ಅಷ್ಟೇ ಹೊರತು ಉಳಿದಂತೆ ದೇವರು ಮಾಡಿಸ್ತಾ ಇದೆ. ಉಳಿದವ್ರಂತೆ ದೇವ್ರ ಕೆಲಸ ಅಲ್ಲ. ಸೃಷ್ಟಿ ಮಾಡಿಬಿಟ್ಟು ಉಳಿದವರು ದೇವ್ರನ್ನ ಒಪ್ಪಿದವ್ರು ಯಾರು ಈ ಥರ ದೇವ್ರನ್ನ ಯಾರೂ ಒಪ್ಪಲಿಲ್ಲ. ಯಾವ ಥರ ದೇವ್ರನ್ನ? ಸೃಷ್ಟಿಯಿಂದ ಮೋಕ್ಷದವರಿಗೂ ನೋಡೋನು, ಪ್ರತಿಯೊಬ್ಬರಿಗೂ ನೋಡೋನು, ಪ್ರತಿ ಕಾಲಕ್ಕೂ ನೋಡೋನು, ಪ್ರತಿ ಕೆಲಸನೂ ಮಾಡೋನು, ಇಂಥ ದೇವ್ರನ್ನ ಯಾರೂ ಒಪ್ಪಿಲ್ಲ. ಅದು ಹೇಳಿದ್ದು ಶಾಸ್ತ್ರ ಹೇಳಿದ ದೇವರಷ್ಟೇ. ಉಳಿದ ದೇವರೆಲ್ಲ ಅಷ್ಟೇ, ಅವ್ರು ಬಾಗಿಲಾಕ್ಯಾರೆ ಮುಗೀತು, ನಮಗವ್ರಿಗೂ ಕನೆಕ್ಷನ್ನೇ ಇಲ್ಲ. ಗುಣನೇ ಯಾವ ಗುಣನೂ ಒಪ್ಪಲಿಲ್ಲ. ಯಾವ ಗುಣನೂ ಒಪ್ಪಿಲ್ಲ ಅಂದಮೇಲೆ ಪ್ರಶ್ನೆನೇ ಬರಲಿಲ್ಲ ಅಲ್ಲಿ. ಸೃಷ್ಟ್ವಾ ಯಾವನ್ನ ಸಂಹರೇ ತಾವತ್ ಸ್ಥಿತಿ ಸ್ವಭಾವಸಿದ್ಧೈವ ನ ಪರವ್ಯಾಪಾರಮಪೇಕ್ಷತೆ. ಯದಿ ಖಲು ಸೃಷ್ಟಿಸಂಹಾರಯೋ ಕರ್ತ ಅನ್ಯಃ ಸ್ಯಾತ್ ತದಾ ಉದಾಸೀನಸ್ಯ ತಸ್ಯ ಸೃಷ್ಟೌ ಪ್ರೇರಣಾದ್ಯರ್ಥಂ ಸಂಹಾರೇ ಪ್ರವೃತ್ತಸ್ಯ ನಿವಾರಣಾರ್ಥಂಚ ಸ್ಥಿತೌ ಈಶ್ವರಾಪೇಕ್ಷಾ ಸಂಭವೆ ನ ಚ ತದಸ್ತಿ. ಅತಃ ಸಂಹಾರೋದಾಸೀನತ್ವಾದಿ ವ್ಯತಿರಿಕ್ತಂ ಪಾಲಕತ್ವಂ ನ ಉಪಪದ್ಯತೆ ಇತ್ಯೇವಮತ್ರ ಪೂರ್ವಪಕ್ಷ ಇತಿ. ದೇರ್ಫೋರ್ ಸೃಷ್ಟಿ ಸಂಹಾರದ ಹೊರತಾಗಿ ಸ್ಥಿತಿ ಅಂತಕ್ಕಂಥ ಮತ್ತೊಂದು ಕಾನ್ಸೆಪ್ಟ್ ಇಲ್ಲ ಅಂತ ಹೇಳ್ತೀರಿ ಅಂದರೆ, ಇಲ್ಲ, ಇದ್ದೇ ಇದೆ ಅಂತೇಳಿ. ಏವಂ ತರಿಸಿ ಸಿದ್ಧಾಂತೋ ನಯುಕ್ತಃ ಸ್ವಭಾವತ್ವಯುಕ್ತೇ ಅಪರಿಹೃತತ್ವಾದಿತ್ಯತಃ ಸೂತ್ರಾಭಿಪ್ರಾಯಮಃ ಇತಿ ನೈತಿ. ಉತ್ತರ ಏನು ಹಾಗಿದ್ದರೆ ಇತಿ ನಯುಜ್ಯತೆ ಯತಸ್ವಭಾವೋ ಅಪಿ ಅಖಿಲ ಈಶಾಯತ್ತೋ ಅಖಿಲಸ್ಯ ಚ. ಭಾರಿ ಡೀಟೇಲ್ಗೆ ಹೋಗೋದಿಲ್ಲ, ಸಿಂಪಲ್ ಆನ್ಸರ್ ಕೊಟ್ಬಿಟ್ರು. ಅವನೇನು ಕೇಳಿದ, ಅವನೇನಿದ್ದು ಉತ್ತರ ಕೊಟ್ಟ? ಸೃಷ್ಟಿ ಮಾಡಬೇಕು, ಲಯ ಮಾಡಬೇಕು, ಪಾಲನೆ ನ್ಯಾಚುರಲ್, ಅದು ಸ್ವಾಭಾವಿಕ, ಅದಕ್ಕೆ ಆಗಬೇಕು ಅಂತ ಕೇಳಿದ. ಉಳಿದೆಲ್ಲ ಉತ್ತರ ಕೊಡ್ಲಿಕ್ಕೆ ಸಿಂಪಲ್ ಉತ್ತರ ಕೊಟ್ಟರು. ಏನು ಉತ್ತರ? ಸ್ವಭಾವನ ದೇವರಧೀನ ಅಂತ ಹೇಳಿಲ್ಲ, ಮುಗೀತಷ್ಟೇ. ಆದ್ದರಿಂದ ಆಯಿತು, ಮತ್ತೇನು ಹೇಳಬೇಕಾಗಿಲ್ಲ. ಸ್ವಭಾವ ಯಾರಧೀನ ಅಂತ ಹೇಳಿದ್ದಾರೆ ಈಗಾಗಲೇ. ಎಲ್ಲಿ ಹೇಳಿದ್ದಾರೆ? ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಅದು ಮುಗಿತಾಗ. ಪ್ರಹ್ಲಾದನಿಗೆ ಗೊತ್ತಿತ್ತು ಅದು. ಬೆಂಕಿಯಲ್ಲಿ ಹಾಕಿದರೆ ನೀರಲ್ಲಿ ಹಾಕಿದರೆ ಏನೂ ಆಗೋದಿಲ್ಲ. ಯಾತಕ್ಕೆ? ಬೆಂಕಿ ಸುಡೋ ಸ್ವಭಾವ ಇದೆ, ಆದರೆ ಸ್ವಭಾವ ದೇವ್ರ ಕೈಲಿದೆ, ಆದ್ದರಿಂದ ಸುಡೋದಿಲ್ಲ. ಸುಡಲಿಲ್ಲ ಪ್ರಹ್ಲಾದನ. ಗೊತ್ತಾಯ್ತು. ನಾವಿನೇ ಯಾವುದು ಅದೇ ಹೇಳಿದ್ದು. ಅದು ಇಲ್ಲ, ಬಿಡಿಸೋಕ್ಕೆ ಬರುತ್ತೆ. ಅದನ್ನು ದೇವ್ರ ಹತ್ರ ಇದೆ, ಎಲ್ಲ ಕೂಡ ನಿಯಮನ ದೇವರಲ್ಲಿರೋದ್ರಿಂದ ಅಗ್ನಿ ಏನೋ ಮಾಡೋಕ್ಕೆ ಬರಲಿಲ್ಲ. ಪ್ರಹ್ಲಾದನಿಗೆ ಗೊತ್ತಿತ್ತು. ಆದ್ದರಿಂದ ಉಳಿದವರಾಗಿರಿ ಅಂತಿದ್ರು, ಹೋಗ್ಲಿ ಬಿಡಬಾರ, ಒಪ್ಕೊಂಡ್ಬಿಡ್ತೀನಿ ಅಂತಿದ್ರು.
ಅಂದರೆ ಪ್ರಹ್ಲಾದನ ಕಾಪಾಡಿದ್ದು ಬರೀ ಸಣ್ಣ ಹುಡುಗ ಅಂತ ಕಾಪಾಡಿದ್ದಲ್ಲ, ಒಳ್ಳೆ ಜ್ಞಾನಿ ಅಂತ ಕಾಪಾಡಿ. ಏವಂ ತರ್ಹಿ ಸಿದ್ಧಾಂತೋ ನಯುಕ್ತ ಅದಕ್ಕೆ ಉತ್ತರ ಕೊಡ್ತಾರೆ. ಸ್ವಭಾವ ದೇವರ ಅಧೀನ ಅಂತ ಅವಾಗ ಹೇಳಿರೋದ್ರಿಂದ ಈಗಾಗಲೇ ಈ ಪ್ರಶ್ನೆ ನಿನ್ನಲ್ಲೇ ಉತ್ತರ ಇದೆ, ಮತ್ತೆ ಕೇಳಬೇಕು. ಇದು ಹೇಗೆ ಎಂಥ ಉತ್ತರ ಗೊತ್ತಾ ಇದು? ಎಲ್ಲ ಕಡೆ ದೇವರಿದ್ದಾನೆ, ಪ್ರತಿಮೆಯಲ್ಲಿ ದೇವರಿಲ್ಲ ಅಂದರೆ ಹೇಗೋ ಹಾಗೆ. ಏನರ್ಥ ಅದಕ್ಕೆ? ಪ್ರತಿಮೆಯಲ್ಲಿ ಇದ್ದೇ ಇದ್ದಾನೆ ಅಂತ ಆಗಬೇಕಲ್ಲ. ಈಗ ಪ್ರತಿಮೆಯಲ್ಲಿ ದೇವರಿಲ್ಲ ಅಂದಮೇಲೆ ಎಲ್ಲ ಕಡೆ ದೇವರಿದ್ದಾನೆ ಮತ್ತೆ ತೆಗೆದುಬಿಡ್ಬೇಕಾಗಿದೆ, ಹೌದಲ್ಲ? ಆಬ್ವಿಯಸ್ ಅಂತೀವಲ್ಲ ಹಾಗೆ. ಇದು ಆಬ್ವಿಯಸ್. ಇದು ಸ್ವಭಾವನೇ ಅಧೀನ ಅಂತ ಹೇಳಿದಾಗ ಸೃಷ್ಟಿಕರ್ತನ ಯಾರು ಒಪ್ಕೊ ನೀನು, ಅಲ್ಲೂ ಮತ್ತು ಸ್ವಭಾವ ಬಂದು ದೇವ್ರ ಹತ್ರ ಬರಬೇಕು ಅವಳು. ಅದ್ರ ಬದಲು ಸೃಷ್ಟಿಕರ್ತ ದೇವರು ಒಪ್ಕೊಂಡು ಸಿಂಪಲ್ ಆಯಿತು, ಅದು ಆತನ ಸ್ವಭಾವ. ಏವಂ ಖಲು ಇತ್ಯಾದಿ ಶ್ರುತಿ ವಿರೋಧ ಆಪತ್ತೇಶ್ಚ ಅನ್ನದಾನಾದೋ ವ್ಯಾಪಾರಶ್ಚ ಸ್ಫುಟ ಏವೇತಿ. ಮತ್ತು ದೃಷ್ಟಾಂತ ಕೊಡ್ತಾರೆ ಇನ್ನೊಂದು. ಪರಾನಪೇಕ್ಷತಾಯ ಪ್ರತೀತಮಾನಂ ಸ್ವರೂಪಂ ಧರ್ಮೋ ನ ಸ್ವಭಾವ ಇತ್ಯುಚ್ಯತೆ. ಅಂದರೆ ಸ್ವಭಾವ ಅಂದರೆ ಏನಪ್ಪ? ಇನ್ನೊಬ್ಬರ ಅಧೀನದಲ್ಲಿ ಇಲ್ಲದೇನೆ ತಾನಾಗೆ ಕಾಣೋದಕ್ಕೆ ಏನಂತಾರೆ? ಸ್ವಭಾವ ಅಂತ ಕರೀತಾರೆ, ಹೌದು ತಾನೇ? ಅದು ದೇವರ ಅಧೀನ. ಪದಾರ್ಥಾನಂ ಸರ್ವೋಪಿ ಈಶಾಯತ್ತ ಏವ, ದೇವರ ಅಧೀನದಲ್ಲೇ ಇದೆ. ಅನ್ಯಥಾ ತೇಷಾಂ ಸ್ವಾತಂತ್ರ್ಯ ಪ್ರಸಂಗೇನ ಅಸ್ಯ ಈಶತ್ವ ಅನುಪಪತ್ತೇ. ಒಂದು ದೇವರ ಕೈಲಿ ಇಲ್ಲ ಅಂದರೂ ಕೂಡ ಏನಾಗುತ್ತದು? ದೇವರಾಗೋದೇ ಇಲ್ಲ. ಇನ್ನೊಬ್ಬರಿದ್ದಾನೆ ಅಂತ ಆಗ್ಬಿಡುತ್ತೆ. ಸರ್ವಂ ಖಲು ಇತ್ಯಾದಿ ಶ್ರುತಿ ವಿರೋಧಾಪತ್ತೇಶ್ಚ ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ಶ್ರುತಿ ವಿರೋಧ ಬರುತ್ತೆ. ಟೀಕಾರ ವಾಕ್ಯ ಕೋಟ್ ಮಾಡ್ತಾ ಏನು ಮಾಡಿದ್ರು ಗೊತ್ತಾ? ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ಶ್ರುತಿ ವಿರೋಧ ಬರುತ್ತೆ ಅಂತ ಹೇಳಿದ್ರಿಂದ ಸರ್ವಂ ಖಲ್ವಿದಂ ಬ್ರಹ್ಮ ಶ್ರುತಿಗೆ ಈ ಅರ್ಥ ಅಂತಲೇ ಹೇಳಿದಾಗಾಯ್ತು. ಅದು ಏನೋ ಅರ್ಥ ಮಾಡ್ತಾರಲ್ಲ, ಅರ್ಥ ಅಲ್ಲ. ಸರ್ವಂ ಅಂದ್ರೇನು? ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ ಎಲ್ಲ ಕೂಡ ಯಾರ ಕೈಲಿದೆ ನೋಡಿ. ಧಿಕಾರ್ಯರು ಬೇರೆ ಕಡೆ ಬರೋದಿಲ್ಲ, ಅರ್ಥ ಈ ಸೂಚನೆ ಮಾಡಿಬಿಟ್ರು ಅಷ್ಟೇ. ಈ ಶ್ರುತಿ ಹೀಗಿದೆ, ಶ್ರುತಿ ಅರ್ಥ ವಿರೋಧ ಬರುತ್ತೆ ಅಂತ ಹೇಳಿದರು. ದೇರ್ಫೋರ್ ಅಲ್ಲಿ ಸರ್ವ ಶಬ್ದಕ್ಕೆ ಏನರ್ಥ? ಎಲ್ಲ ಕೆಲಸ ಅಂತ ಅರ್ಥ ಆಯ್ತಾ? ಈಶಾವಾಸ್ಯ ಮಿದಂ ಸರ್ವಂ, ಅಲ್ಲೂ ದೇವ್ರಿಗೆ ಎಲ್ಲ ದೇವ್ರ ಕೈಲಿದೆ ಅಂತ ಅರ್ಥ. ಬರೀ ಅಧೀನ ಅಷ್ಟೇ ಅಲ್ಲ, ಎಲ್ಲ ದೇವ್ರ ಕೈಲಿದೆ. ಅನ್ನದಾನಾದವು ವ್ಯಾಪಾರಶ್ಚ ಸ್ಫುಟ ಏವೇತಿ. ಅನ್ನದಾನಾದಿಗಳಲ್ಲಿ ವ್ಯಾಪಾರ ಎದ್ದು ಕಾಣುತ್ತೆ ಗೊತ್ತಲ್ಲ. ಅನ್ನ ಇರ್ಬೋದು, ವ್ಯಕ್ತಿ ಇರ್ಬೋದು, ಕೊಡೋನಿರ್ಬೋದು. ಕೊಡೋ ವ್ಯಾಪಾರ ಬಂದಿದೆ. ಈಗ ಇದರ ದಾನ ಆಗೋದಿಲ್ಲ, ಅದು ಎಲ್ಲ ರೆಡಿಯಾಗಿದೆ. ಈ ಕೃಷ್ಣಾರ್ಪಣಕ್ಕಿಂತ ಮುಂಚೆ ಎದ್ದು ಹೋಗೋ ಪ್ರಸಂಗ ಬಂತು, ತೊಗೊಂಡು ಹೋಗೋಗಿಲ್ಲ ಅವನು. ಯಾತಕ್ಕೆ? ಕೃಷ್ಣಾರ್ಪಣ ಅಂದಿಲ್ಲ ಆತ, ತೊಗೊಂಡೋಗಿ ಬರೋದಿಲ್ಲ. ಎಷ್ಟೊತ್ತಿನ ಕೆಲಸ ಬಂದು ಸೊ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಡಿಫ್ರೆನ್ಸ್ ಇದೆ ಅಷ್ಟೇ. ಅವನೇ ಸೂತ್ಕಾಯಿ ನಾವು ಬಂದುಬಿಡ್ತೀವಿ ಇದ್ದಕ್ಕಿದ್ದಾಗಿ ಬಿಟ್ಟು ಹೋಗ್ತಾರೆ. ಆಮೇಲೆ ಅವ್ನು ಸಿಗಲೇ ಇಲ್ಲ, ಮತ್ತೆ ಹೋಗೇ ಬಿಡ್ತು. ಇಷ್ಟರಲ್ಲೇ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಮಿಸ್ ಆಗ್ಬೋದು. ಇಷ್ಟು ಅಂದಾಗಿತ್ತು ಈಗಾಗಲೇ, ಆಮೇಲೆ ಬಂತು ಸಮಸ್ಯೆ ಇಲ್ಲ, ತೊಗೊಂಡೋಗು. ಅದು ವರ್ಡ್ ತುಂಬ ಇಂಪಾರ್ಟೆಂಟ್ ನೋಡಿ. ವ್ಯಾಪಾರ ಇಲ್ಲದೆ ಹೋದರೆ ಆಟೋಮೆಟಿಕ್ ಆಗಿದ್ರೆ ಏನಾಗ್ತಿತ್ತು? ಅನ್ನದಾನಾದಿಗಳಲ್ಲಿ ವ್ಯಾಪಾರ ಅನ್ನೋದಿದೆ. ವ್ಯಾಪಾರನೇ ಸ್ಥಿತಿ. ಆ ಸ್ಥಿತಿ ಮಾಡದೆ ಹೋದರೆ ಏನು ಅನ್ನ ಮಾಡಿ ಅನ್ನ ಅಲ್ಲಿರ್ಬೋದು, ತೊಗೊಳೋನಿರ್ಬೋದು, ಯಾರು ಇರೋದು ನಿಂತು ಹೋಗ್ಬಿಡು. ಇದು ಅನ್ನದಾನಾದು ವ್ಯಾಪಾರಶ್ಚ ಸ್ಫುಟ ಏವೇತಿ. ಅಲ್ಲಿಗೆ ಮುಗೀತು. ಪಾಲಕತ್ವ ಅದಕ್ಕೆಲ್ಲ ಮುಗೀತು. ನಾಳೆ ಅವ್ಯಕ್ತ